ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕುಸ್ಮಸ್ ವ್ಲಾಗ್. ಇವತ್ತು ಮನೆಯಲ್ಲೇ ಇರೋದ್ರಿಂದ ಮಾರ್ನಿಂಗ್ ಎದ್ದೆ, ಚಿಯಾ ಸೀಡ್ಸ್ ಬಿತ್ತಲೆ ಮಾಡಿಬಿಟ್ಟು ಕುಡಿದೆ. ಅಮ್ಮ ಬಂದುಬಿಟ್ಟು ತರಕಾರಿ ಎಲ್ಲ ಹಾಕಿ ಇವತ್ತು ಬಿಸಿಬೇಳೆ ಬಾತನ್ನ ಮಾಡಿದ್ರು. ಸೊ ಟಿಫನ್ಗೆ ಅದನ್ನು ತಿಂದು ಗ್ರೀನ್ ಟೀನ ಕುಡಿದೆ. ನಾನು ಗ್ರೀನ್ ಟೀನ ಕುಡಿದು ಅಮ್ಮಗೋಸ್ಕರ ಟೀ ಮಾಡಿಕೊಟ್ಟಿದ್ದೆ. ಸೊ ಅವರು ಕೂಡ ಕುಡಿತಾಯಿದ್ರು. ಆ್ಯಂಡ್ ಆಫ್ಟರ್ನೂನಿಗೆ ಬಂದು ಅಮ್ಮ ಇವತ್ತು ಮೊಟ್ಟೆ ಕೋಳಿ ಜೊತೆಗೆ ಚಿಕನ್ನ ತರಿಸಿದ್ರು. ಸೊ ಮೊಟ್ಟೆ ಕೋಳಿ ಸಾಂಬಾರು ರೆಸಿಪಿನ ಹಾಕ್ತೀನಿ, ವೆಯ್ಟ್ ಮಾಡ್ತಾಯಿರಿ. ಆ್ಯಂಡ್ ಚಿಕನ್ನಲ್ಲಿ ಕೂಡ 2 ಡಿಫ್ರೆಂಟ್ ಡಿಶಸ್ನ ಮಾಡಿದರು ಅಮ್ಮ. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಫಸ್ಟು ಬಂದುಬಿಟ್ಟು ಚಿಕನ್ ಎಲ್ಲ ಸಪ್ರೇಟ್ನ ಇಟ್ಕೋತಾ ಇದ್ವಿ. ಅಮ್ಮ ಎಲ್ಲ ಹಚ್ಚಿ ಮಾಡ್ತಾಯಿದ್ರು. ನಾನು ಮನೇಲಿದ್ದೀನಲ್ಲ, ಸೊ ಇವಾಗ ಹಾಲಿಡೇಸಲ್ಲಿ ಮನೆಗಿರೋದೇ ಅಪರೂಪ ಅಂತ ಮನೇಲಿರೋದ್ರಿಂದ ಡೈಲಿ ಒಂದೊಂದು ವೆರೈಟೀಸ್ನ ಮಾಡ್ತಾಯಿರ್ತಾರೆ. ಸೊ ಅದಕ್ಕೆ ತಿಂತಾಯಿದ್ದೀನಿ. ಆ್ಯಂಡ್ ಮನೇಲಿರುವಾಗ ತುಂಬ ವರ್ಕೌಟ್ ಅಂತೂ ಜಾಸ್ತಿನೇ ಮಾಡಬೇಕು, ಬಿಕಾಸ್ ತುಂಬ ವೆರೈಟೀಸ್ ಕೊಡ್ತಾಯಿರ್ತಾರೆ. ಮಾಡ್ತಾ ಹಾಗೆ ಟೇಸ್ಟ್ ನೋಡೋದಕ್ಕೆ ಕೊಟ್ಟರು. ತುಂಬಾ ಚೆನ್ನಾಗಿತ್ತು. ಮೊದಲಿಗೆ ಬಂದು ಮೊಟ್ಟೆ ಕೋಳಿ ಸಾಂಬಾರನ್ನ ಕೊಟ್ಟರು. ಸಾಂಬಾರಂತೂ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಸೊ ಅದಕ್ಕೆ ತಿಂತಾಯಿದ್ದೀನಿ. ಅದಾದಮೇಲೆ ಮತ್ತು ಗಾರ್ಲಿಕ್ ಚಿಕನ್ ಅಂತ ಕೊಟ್ಟಿದ್ರು. ಸೊ ಅದನ್ನು ಕೂಡ ತಿಂದೆ, ಟೇಸ್ಟ್ ಮಾಡಿ ತುಂಬ ಇಷ್ಟ ಆಯಿತು. ನೋಡ್ತಾ ಇದ್ದೀನಿ ನೋಡಿ, ಮೊಟ್ಟೆ ಕೋಳಿ ಸಾಂಬಾರು ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿತ್ತು. ಖಂಡಿತವಾಗ್ಲೂ ಇದರ ರೆಸಿಪಿನ ನಾನು ನಿಮಗೆ ಈ ವೀಕಷ್ಟರಲ್ಲಿ ಅಪ್ಲೋಡ್ ಮಾಡಿ ಹಾಕ್ತೀನಿ. ಆ್ಯಂಡ್ ನೋಡಿ, ನಾಟಿ ಕೋಳಿ ಮೊಟ್ಟೆ ಏನೇನು ಮಾಡಿದ್ದಾರೆ ಎಲ್ಲ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಮುದ್ದೆ ಎಲ್ಲ ಮಾಡಿದರು. ಆ್ಯಂಡ್ ಈ ರೆಸಿಪೀಸ್ನೆಲ್ಲ ಹಾಕ್ತೀನಿ, ಯಾವುದು ಅಂತ ವೆಯ್ಟ್ ಮಾಡ್ತೀನಿ. ಇನ್ನು ಆಫ್ಟರ್ನೂನ್ ಬಂದು ನನ್ನ ಸ್ಕಿನ್ ರೂಟೀನ್ಗೋಸ್ಕರ ಸಿಕ್ಕಾಪಟ್ಟೆ ತಿರುಗಿ ಫುಲ್ ಟ್ಯಾನ್ ಆಗೋಗಿತ್ತು. ಸೊ ಅದಕ್ಕೋಸ್ಕರ ಒಂದು ಫೇಸ್ ಪ್ಯಾಕ್ನ ಹಾಕಿದ್ದೆ. ಈಗ ಬ್ರೈಟ್ನೆಸ್ ಫೀಲ್ ಆಯಿತು ಸ್ಕಿನ್ಗೆ. ಇನ್ಸ್ಟಂಟ್ ಬ್ರೈಟ್ನೆಸ್ನ ಕೊಡ್ತು. ಅದಾದಮೇಲೆ ಅಮ್ಮಗೆ ಟೀ ಮಾಡಿಕೊಟ್ಟಿದ್ದೆ. ನಾನು ಗ್ರೀನ್ ಟೀನ ಮಾಡ್ಕೊಂಡಿದ್ದೆ. ಸೊ ಅದಾದಮೇಲೆ ಕುಡಿದೆ. ನೈಟಿಗೆ ಬಂದು ಇವತ್ತು ನಂಗೆ ಹಸಿವೆ ಇರಲಿಲ್ಲ, ಸೊ ಜೀರಿಗೆ ಕಷಾಯನ ಕುಡಿದೆ. ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.